ಮೊನ್ನೆ ಇತ್ತೀಚೆಗೆ ಸುರಿದ ಮಳೆಯಿಂದ ಈ ಸರಿ ಏನು ಅಷ್ಟೊಂದು ಹಾನಿಯಾಗಿಲ್ಲ. ಆದರೂ ಒಂದು 6-7 ಮನೆಗಳು ಹೆಚ್ಚು ಹಾನಿಯಾಗಿದೆ, ಬಿದ್ದೋಗಿದೆ. ಅದರಲ್ಲೂ ಭಾಳ ಬಡತನದಲ್ಲಿರುವಂಥ ಜನರ ಮನೆಯೇ ಹೆಚ್ಚಾಗಿ ಹಾಳಾಗಿದೆ. ಇವತ್ತು ಭಾಳ ನೋವಾಗುತ್ತೆ, ಭಾಳ ಬೇಸರ ಆಗುತ್ತೆ. ಪಾಪ ಅವ್ರ ಮನೆಗೆಲ್ಲ ಹೋದಾಗ ನಾವು ಒಂದು 20,000 15,000 ಚೆಕ್ ಕೊಟ್ಟಾಗ ಏನೋ ಒಂಥರ ನೋವಾಗುತ್ತೆ. ಮತ್ತು ಬೇರೆ ಎಲ್ಲೂ ಅಂತ ಅನಾಹುತ ಇಲ್ಲ. ಹೋದ ವರ್ಷ ಸುಮಾರು 40-50 ಮನೆ ಬಿದ್ದೋಗಿತ್ತು. ಇಲ್ಲೇ ಸಿಟಿಯಲ್ಲೇ ಬಿದ್ದೋಗಿತ್ತು. ಹೊರಗಡೆ ಭಾಳ ಆಗಿತ್ತು, ಹೊರಗಡೆ ಔಟ್ಸೈಡ್ ಅಂದರೆ ರೂರಲಲ್ಲಿ ಭಾಳ ಆಗಿತ್ತು. ಈ ಸರಿ ಆ ಥರ ಏನು ಹಾನಿ ಆಗಿಲ್ಲ. ಆದರೂ ಸಹ ಮಳೆ ನೆನೆದ ಮೇಲೆ ಸಹಜವಾಗಿ ಬಡವ್ರ ಮನೆ ಬಿದ್ದೋಗ ಸಹಜ ಆಗಿದೆ. ಅದಕ್ಕಾಗಿ ಸರ್ಕಾರ ಈಗ ಒಬ್ಬರಿಗೆ 15,000 - 20,000 ರೂಪಾಯಿ ಕೊಟ್ಟಿದ್ದೀನಿ. ನಾನೊಂದು 5,000 ರೂಪಾಯಿ ಕೊಟ್ಟಿದ್ದೀನಿ. ಜೊತೆಗೆ ಇನ್ನು ತಾಲೂಕು ಆಡಳಿತದಿಂದಲೂ ಸಹ ನಾವು ಅದು ಬರುತ್ತೆ. ಫುಲ್ಲು ಬಿದ್ದೋದ್ರೆ 1 ಲಕ್ಷ ಬರುತ್ತೆ. ಅರ್ಧ ಬಂದರೆ ಸ್ವಲ್ಪ ಅದ್ರ ಮೇಲೆ ಎಷ್ಟು ಡ್ಯಾಮೇಜ್ ಆಗಿದ್ದರೆ ಅದ್ರ ಮೇಲೆ ಇವತ್ತು ಕೊಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮೊನ್ನೆ ನಾನೊಂದು ಸ್ವಲ್ಪ ದಿನ ಇರಲಿಲ್ಲ. ಇವತ್ತು ಬಂದು ಎಲ್ಲ ಚೆಕ್ಗಳನ್ನು ವಿತರಣೆ ಮಾಡಿದ್ದೀನಿ ಮತ್ತು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ. ಹಾಗಾಗಿ ಬರುವಂಥ ದಿನ ಈಗ ಏನಾಗಿದೆ ಅಂದರೆ, ಈಗ ಗಣಪತಿ ಹಬ್ಬ ಬರ್ತಾ ಇದೆ. ಈಗ ಪಾಪ ಈ ಟೈಮಲ್ಲಿ ಮನೆಗಳೆಲ್ಲ ಬಿದ್ದೋಗ್ಬಿಟ್ರೆ ಅವರು ಹಬ್ಬ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋಲ್ಲ. ಆ ನೊಂದ ಜೀವಕ್ಕೆ ಏನಾದ್ರು ಸಹಕಾರ ಕೊಡಬೇಕಂತ ಈಗ ಬಂದಿದ್ದೀನಿ. ಸರ್ ಇಲ್ಲಿ ನಮ್ಮಲ್ಲಿ 6 ಮನೆ ಹಾನಿಯಾಗಿರೋದು. 6 ಮನೆ ಹಾನಿಯಾಗಿದೆ. 5 ಚೆಕ್ ಕೊಟ್ಟಿದ್ದೀವಿ, ಇನ್ನೊಂದು ಮನೆಗೆ ಆಗಬೇಕು. ಅದು ಆದ ತಕ್ಷಣ ಕೊಡ್ತೀವಿ. ಸಾಗರ್ ತಾಲೂಕಲ್ಲಿ ಸರ್ ತಾಲೂಕಲ್ಲಿ ಅಂದರೆ ಬೇರೆ ಇದೆ, ಅದು ಬೇರೆ ಇದೆ. 6 ಮನೆ ಆಗಿದೆ. ಹೊರಗಡೆ ಒಂದು ಅಮ್ಮಮ್ಮ ಅಂದರೆ ಒಂದು 15-16 ಮನೆ ಬಿದ್ದೋಗಿರ್ಬೋದು ಟೋಟಲ್. ಈ ಸರಿ ಕಮ್ಮಿ ಇದೆ. ಹಿಂದಿನ ಸರಿ 60-70 ಮನೆ ಬಿದ್ದೋಗಿತ್ತು. ಈ ಸರಿ ಅದರ ಲೆಕ್ಕದಲ್ಲಿ ಕಮ್ಮಿ ಆಗಿದೆ. ಮಳೆ ಕಮ್ಮಿ ಅಲ್ಲ ಈ ಸರಿ, ಹಾಗೆ ಸ್ವಲ್ಪ ಕಮ್ಮಿ ಆಗಿದೆ.